ನಮಸ್ಕಾರ ಅನ್ಕೊಂಡಿದ್ದೀವಿ ಎಲ್ರಿಗೂ. ನನಗಂತೂ ಫುಲ್ ಖುಷಿ ಗುರು. ಯಾಕೆಂದರೆ ನನ್ನ ಗೋಪುರ ಹಾಳಾಗೋಗಿತ್ತು ಗುರುವೇ, ನೀರು ಬಿದ್ದು. ಇವಾಗ ನೋಡಿ ಬ್ಯಾಕ್ ಟು ಆ್ಯಕ್ಷನ್. ಎಲ್ಲಪ್ಪ ಇದೇ ಜಾಲಹಳ್ಳಿ ಕ್ರಾಸ್ ಹತ್ರ ಇರೋ SLV ಎಂಟರ್ಪ್ರೈಸಸ್ ಹತ್ರ. ನಿಮ್ಮದು ಏನಾದರೂ ಆ್ಯಕ್ಷನ್ ಕ್ಯಾಮ್ರಾಗಳು ಕೈ ಕೊಟ್ಟಿದ್ರೆ ಇಲ್ಲಿ ಬಂದು ರೆಡಿ ಮಾಡಿಸ್ಕೊಳ್ಳಿ. ಇಲ್ಲೇ ಜಾಲಹಳ್ಳಿ ಕ್ರಾಸ್ ಸಿಗ್ನಲ್ಲು KSRTC ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿಂದ ಇದು ಯಾವುದೋ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಡ್ರೆಸ್ ಸಿಕ್ಬಿಡ್ತು. ಬಟ್ ನಮ್ಮವ್ರಿಗೆ ಇದೇ ಚೆನ್ನಾಗಿ ಗೊತ್ತಾಗೋದು. ಶ್ರೀ ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹತ್ರ ಲೆಫ್ಟ್ ತೊಗೊಂಡ್ರೆ ಎರಡನೇ ರೈಟಲ್ಲೇ ಇದೆ. ಸೊ ಇಲ್ಲಿ ಮೊಬೈಲ್ ಸರ್ವಿಸ್ ಮಾತ್ರ ಮಾಡಲ್ಲ, ಆ್ಯಕ್ಷನ್ ಕ್ಯಾಮ್ರಾಗಳು, DJ, ಡ್ರೋನ್ಗಳು ಎಲ್ಲ ಸರ್ವಿಸ್ ಮಾಡ್ತಾರಂತೆ. ನನಗಂತೂ ಚೆನ್ನಾಗಿ ಕ್ವಾಲಿಟಿ ಸರ್ವಿಸ್ ಕೊಟ್ಟಿದ್ದಾರೆ. ವಿಡಿಯೋಗಳು ಚೆನ್ನಾಗಿ ಬರಲಪ್ಪ, ಇನ್ನೂ ಚೆನ್ನಾಗಿ ಬೆಳಿಲಪ್ಪ. ಈ ಥರ ಕ್ಯಾಮ್ರಾ ಹಾಳಾಗಿ ಯಾವುದೇ ವಿಘ್ನಗಳ ನನಗೆ ನಾನೇ ತರ್ಕೊಂಬಾರ್ದಲ್ಲ, ತಗೊಂಬರ್ಬಾರ್ದಪ್ಪ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ತನ್ಕೋಬಾರ್ದಪ್ಪ. ಯಪ್ಪ 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 ಎಷ್ಟು ಮಾತಾಡ್ತೀವೋ, ಬರೀ ತಪ್ಪು. ಗೋಪುರ ರೆಡಿಯಾಗಿರೋ ಖುಷಿಗೆ ಏನೇನೋ ಮಾತಾಡ್ತಾ ಇದ್ದೀನಿ. ಅಲ್ಲ, ಚೆನ್ನಾಗಿದ್ದಿದ್ದು ಗೋಪುರಗೆ ಮಳೆ ನೀರು ಹೋಗೋ ಥರ ಮಾಡಿ ಅದನ್ನು ರೆಡಿ ಮಾಡಿಸಿ, ಅದು ರೆಡಿ ಆಗಿದ್ದಕ್ಕೆ ಇಷ್ಟೊಂದು ಖುಷಿ ಪಡ್ತಾ ಇದ್ದೀವಲ್ಲ. ಕೆಲವೊಂದು ಸರಿ ನಮ್ಮ ಹತ್ರ ಇರೋದ್ರ ಬೆಲೆ ನಮಗೆ ಅದನ್ನ ಕಳ್ಕೊಳ್ಳೋ ತನಕ ಗೊತ್ತಾಗಲ್ಲ ಅನ್ನೋದಕ್ಕೆ ಇದು ಒಳ್ಳೆ ನಿದರ್ಶನ. ಸತ್ಯ ಮಾಡಿ ಹೇಳ್ತೇನೆ, ಒಂದು ವಾರ ಇರೋಕ್ಕಾಗಲಿಲ್ಲ ಗುರು ಗೋಪುರ ಇಲ್ಲದೆ. ಗಾಡಿ ಎತ್ತದಾಗೆಲ್ಲ ಲಾಗಿಂಗ್ ಕಿಟ್ಟಿಲ್ವಲ್ಲಪ್ಪ. ಮೊದಲೆಲ್ಲ ಕ್ಯಾಮ್ರಾ ಇದ್ದಾಗ ಇವತ್ತು ಕ್ಯಾಮ್ರಾ ಇಲ್ಲದೆ ಓಡಾಡೋಣಪ್ಪ ಅನಿಸ್ತಿತ್ತು. ಕ್ಯಾಮ್ರಾ ಮಿಸ್ ಮಾಡ್ಕೊಂಡಾಗಲೇ ಗೊತ್ತಾಗಿದ್ದು ಯಾಕೋ ಜೊತೇಲಿ ಇರಬೇಕು, ಬಾಯಿಗೆ ಬಂದಿದ್ದು ಮಾತಾಡ್ತಾ ಇರಬೇಕು. ಅದೇ ನಮ್ಮ ಯೂಟ್ಯೂಬರ್ಸ್ ಲಕ್ಷಣ. ನೋಡಿ, ಹಿಂಗೆ ಖಾಲಿ ರೋಡು ವ್ಲಾಗು ಜೊತೆಗೆ ಹಿಂಗೆ ಅಡ್ಡ ನಾಯಿಗಳ ಥರ ಓಡಾಡ್ತಾ ಇರ್ತಾರೆ. ಸಾರಿ, ಇದನ್ನು ಹಾಕಲ್ಲ, ಯಾಕಂದರೆ ಅವ್ರು ಕರೆಕ್ಟಾಗಿ ಜೀಬ್ರಾ ಕ್ರಾಸಿಂಗಲ್ಲಿ ಬಂದರು. ಹಾಕಣ, ಇದನ್ನು ಹಾಕಣ, ಜನ ಏನೇನು ಹೇಳ್ತಾರೆ ನೋಡೋಣ ಅಷ್ಟೇ. ಅದಕ್ಕೆ ತಾನೇ ವ್ಲಾಗ್ ಮಾಡ್ತಾ ಇರೋದು. ನೋಡಿದ್ರಾ, ಈ ತಾಯಿ ಮಗು ಸೆಂಟಿಮೆಂಟ್ ಕವರ್ ಮಾಡೋಕ್ಕಾಗ್ತಿತ್ತಾ? ನೈಟ್ ರೈಡ್ ಚೆನ್ನಾಗಿದೆ ಗುರು ಒಂಥರ. ಈ ಗ್ಯಾಪ್ ಹಾಕಣ ಬೇಡ, ಇನ್ನೂ ಸ್ವಲ್ಪ ದಿವಸ ಬದುಕಣ. ಸುಮ್ಮನೆ ಡೈವ್ ಮಾಡಿದೆ ಸ್ನೇಹಿತರೆ, ಸುಮ್ಮನೆ ಚಚ್ತಾ ಇರೋದೆ. ನೀನ್ ಬಾರಣ, ನಿಧಾನಕ್ಕೆ ಜಂಪ್ ಮಾಡ್ತೀಯಲ್ಲಣ್ಣ. ನೋಡಿದ್ರ ಕ್ಯಾಮ್ರಾ ಇರಬೇಕು. ಬಾಲ್ ಶೇಕಿಂಗ್. ಯಾವ್ದಪ್ಪ ಇದು, ಸಮುರಾಯ್ನ? ಎಸ್, ತಿಕ್ಕ ನೋಡೇ ಹೇಳ್ಬಿಡ್ತೀವಿ ಗುರು ನಾವು ಗಾಡಿಗಳನ್ನ. ಇದು ಇಂಥದ್ದೇ ಗಾಡಿ ಅಂತ ಅಂದ್ರೆ ಗಾಡಿ ಬ್ಯಾಕ್ ನೋಡಿ. ಅವ್ನು ಅಂಡರ್ವೇರ್ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಒಂದು ವಾರ ತಡ್ಕೊಂಡಿದ್ದ ಮಾತೆಲ್ಲ ಆಚೆ ಬರ್ತೈತಲ್ಲ ಗುರುವೇ. ಎನಿ ಹಾವ್ ಗೋಪ್ರೋ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಒಂದು ಹೊಸ ಮೆಮೊರಿ ಕಾರ್ಡ್ನ ಆರ್ಡರ್ ಮಾಡಿಬಿಟ್ಟು ಇದೇ ಕ್ಯಾಮ್ರಲ್ಲಿ ಟ್ರಿಪ್ ಹೊಂಟ್ಬಿಡುಮ. ಈ ಕ್ಯಾಮ್ರಾ ಟೆಸ್ಟ್ ಮಾಡೋಕ್ಕೆ ನಾಳೆನೂ ವ್ಲಾಗಿಂಗ್ ಮಾಡುಮ ಮೋಟೋ ವ್ಲಾಗು ಮಾಡುಮ. ಎಲ್ಲಿ ಮಾಡುಮ, ಇನ್ನೆಲ್ಲಿ ಮಾಡುಮ, ಹುಬ್ಬಳ್ಳಿಯಲ್ಲಿ ಬ್ಯಾಡ ಬ್ಯಾಡ, ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸಟ್ಟು ಬೆಳಕಲ್ಲಿ ಸೂಪರ್ ಕಲಾ. ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು, ಎಣ್ಣೆ ನಿಮ್ದು, ಆಡೋ ಬಾಯ್ ನಮ್ದು, ಕೇಳೋ ಕಿವಿ ನಿಂದು. ನನ್ನಷ್ಟು ಖುಷಿ ಪಡ್ತಿರೋ ನೀನೊಬ್ಬ ಇಲ್ಲ ಗುರು. ನಮ್ಗೊಂಚೂರು ಜಾಗ ಬಿಟ್ಟಿರಾ? ಇವರೇನೋ ಡಿಸೈಡ್ ಮಾಡ್ತಾ ಇದ್ದಾರೆ ಗುರು, ಏನೋ ಮಾಡಿದ್ರು. ಕಬಾಬ್ ಸೆಂಟ್ರು ಇಲ್ಲೇ ಇದೆ ಕಡೆಮ ಅಂತ ಏನಾದ್ರು ಮಾತಾಡ್ಕೊಂಡ್ರಾ? ಓಕೆ ಸ್ನೇಹಿತರೆ, ಗೋಪ್ರೋ ಸ್ವಿಚ್ ಆಫ್ ಆಗ್ತಾನೆ ಇದೆ. ಇದ್ರ ಮೇಲೆ ಹಿಂಸೆ ಕೊಟ್ಟರೆ ಅದು ಬಾಯಲ್ಲೇ ಬೈದ್ಬಿಡುತ್ತೆ. ಸೊ ಈ ವಿಡಿಯೋದಲ್ಲಿ ಹೇಳೋದಿಷ್ಟೇ. ನನಗಂತೂ ಖುಷಿಯಾಗಿದೆ. ನೀವು ಈ ವಿಡಿಯೋ ನೋಡಿ ಖುಷಿ ಪಡ್ತಾಯಿರಿ. ಯಾಕಾದರೂ ಈ ನನ್ನ ಮಗ ಮತ್ತೆ ಮಾತಾಡ್ತಾವನು ಅಂತ ಬೇಜಾರು ಮಾಡ್ಕೊಂಡಿರೋರು ಬೇಜಾರೇ ಆಗಿರಿ. ನಮಗೇನು ತೊಂದರೆ ಇಲ್ಲ. ಇನ್ನು ಜಾಲಿ ರೈಡ್ ಹೋಗ್ತಾ ನಿಮಗೆಲ್ಲ ಕೂಳೆ ಕೊಡ್ತಾನೆ ಇರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿ.